ಬಂಡಾಯ ಅನ್ನುವಂಥದ್ದು ದಾವಣಗೆರೆಯಲ್ಲಿ ದೊಡ್ಡ ತಲೆಬಿಸಿ ತಂದಿದೆ ಕಾಂಗ್ರೆಸ್ಸಿಗೆ. ಯಾಕಂದರೆ ಒಬ್ಬರಲ್ಲ ಇಬ್ಬರಲ್ಲ 30 ಜನ ನಾಮಿನೇಷನ್ ಹಾಕಿದ್ದು. ಅದರಲ್ಲೂ ಈ ದೊಡ್ಡ ತಲೆನೋವು ಅಂತಂತಂದರೆ ಸಾದಿಕ್ ಪೈಲ್ವಾನ್ದು. ಯಾವುದೇ ಕಾರಣಕ್ಕೂ ಕೂಡ ನಾನು ವಾಪಸ್ ಪಡೆಯಲ್ಲ ಅಂತ ಸಾದಿಕ್ ಹೇಳಿದ್ದಾರೆ. ಹೀಗಾಗಿ ಖುದ್ದು ಮುಖ್ಯಮಂತ್ರಿಗಳೇ ಸಾದಿಕ್ಗೆ ಫೋನ್ ಮಾಡಿ ಮಾತಾಡಿದ್ರು. ಯಾವಾಗ ಮುಖ್ಯಮಂತ್ರಿಗಳು ಮಾತಾಡಿದ್ರಲ್ಲ, ಮುಖ್ಯಮಂತ್ರಿಗಳು ಮಾತಾಡಾದ್ಮೇಲೆ ಇಬ್ಬರೂ ಸೋದರರು ಮನೆಗೆ ಬಂದು ಚರ್ಚೆ ಮಾಡ್ತಾ ಇದ್ದಾರೆ. ಈಗ ಒಂದು ತೀರ್ಮಾನಕ್ಕೆ ಬರ್ಬೋದು, ಎಲ್ಲವೂ ಕೂಡ ಸರಿ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ. ಇದು 3 ಗಂಟೆವರೆಗೆ ಮಾತ್ರ ಟೈಮ್ ಇದೆ. 3 ಗಂಟೆ ಒಳಗಡೆಗೆ ನಾಮಿನೇಷನ್ ವಾಪಸ್ ಪಡೆಯಲೇಬೇಕು. ಸಾದಿಕ್ ಪೈಲ್ವಾನ್ ಹೇಳಿದಂಥ ಮಾತು, ನಾನೊಬ್ಬ ಪೈಲ್ವಾನ್, ಒಂದು ಸರಿ ನಾನು ಏನಾದರೂ ಕಣಕ್ಕಿಳಿದೆ ಅಂತಂದರೆ ಯಾವುದೇ ಕಾರಣಕ್ಕೂ ನಾನು ಹಿಂದಕ್ಕೆ ಹೆಜ್ಜೆ ಇಡಲ್ಲ. ವಾಪಸ್ ತಗೊಳ್ಳೋ ಪ್ರಶ್ನೆನೇ ಇಲ್ಲ. ನಾನು ಸೋಲ್ಬೋದು ಗೆಲ್ಬೋದು ಕಣದಲ್ಲಿ, ಯಾವುದೇ ಕಾರಣಕ್ಕೂ ವಾಪಸ್ ತಗೊಳ್ಳಲ್ಲ ಅಂತ ಸರ್ಕಾರ, ಮುಖ್ಯಮಂತ್ರಿಗಳು ಜೊತೆಗೆ ಶಾಮನೂರು ಶಿವಶಂಕರಪ್ಪ ಮತ್ತು ಅವರ ಮಕ್ಕಳ ಪ್ರಭಾವ ಏನು ಕಡಿಮೆ ಇದೆ ಅಂದ್ಕೋಬೇಡಿ. ದಾವಣಗೆರೆಯಲ್ಲಿ ಅವ್ರು ಯಾರನ್ನು ಬೇಕಾದರೂ ಕೂಡ ಮನವೊಲಿಸಬಲ್ಲರು. ಹೀಗಾಗಿ ಬಹುಶಃ ಎಲ್ಲೋ ಒಂದು ಕಡೆ ಮಾತುಕತೆ ಫಲಪ್ರದ ಆಗಿದೆ ಅಂತ ಅಂದ್ಕೋಬೇಕು. ಇವ್ರು ಕಣದಲ್ಲಿದ್ದಿದ್ರೆ ಅದು ಬಿ ಜೆ ಪಿಗೆ ಬಹಳ ಲಾಭ. ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ, ಬಿ ಜೆ ಪಿಗೇ ಕೆಲ ಮುಸ್ಲಿಂ ಮುಖಂಡರು ಸೇರಿದ್ದು, ಈ ಮುಖಾಂತರ ಕಾಂಗ್ರೆಸ್ಸಿಗೆ ಟಕ್ಕರ್ ಕೊಟ್ಟಿದ್ದು. ಮುಸಲ್ಮಾನ ಸಮುದಾಯದಿಂದ 30 ಅಭ್ಯರ್ಥಿಗಳು ಕಣಕ್ಕಿಳಿತೀವಿ ಅಂತ ತೀರ್ಮಾನ ಮಾಡಿದ್ದು.